ಹಿರೇಮಗಳೂರಿನ ಪುರಾಣ ಪ್ರಸಿದ್ಧ ಮುತ್ತಿನಮ್ಮ ದೇವಾಲಯದ ನವೀಕರಣಕ್ಕೆ ವಿಧಾನ ಪರಿಷತ್ ಸದಸ್ಯರಾದ ಸಿಟಿ ರವಿ ಹಾಗೂ ಶಾಸಕರಾದ ಎಚ್.ಡಿ. ತಮ್ಮಯ್ಯನವರು ಗುದ್ದಲಿ ಪೂಜೆ ನಡೆಸಿ ಶಂಕುಸ್ಥಾಪನೆ ಮಾಡಿದರು. ಓಂ ರುದ್ರೇದಾಯ ಸ್ವಾಹಾ ಓಂ ಯಜುರ್ವೇದಾಯ ಸ್ವಾಹಾ ಓಂ ಸಾಮವೇದಾಯ ಸ್ವಾಹಾ ಓಂ ಅಥರ್ವಣವೇದಾಯ ನಮಃ ಇತ್ಯಾಚಮನ ಪ್ರಾಣಾನಾಯಮ್ಯಾಂ ಮೋರಾಜ್ಞಾಯ ಪ್ರವರ್ತಮಾನ್ಯಸ್ಯ ದಕ್ಷಿಣ ದಿಗ್ಭಾಗೇ ನೂರಾರು ವರ್ಷಗಳ ಇತಿಹಾಸವಿರುವ ಪುರಾಣ ಪ್ರಸಿದ್ಧ ಶ್ರೀ ಮುತ್ತಿನಮ್ಮ ದೇವಾಲಯ ಶಿಥಿಲಾವಸ್ಥೆ ತಲುಪಿದ್ದು ಗ್ರಾಮಸ್ಥರು ದೇವಾಲಯ ನವೀಕರಣಕ್ಕೆ ಆಗಿನ ಶಾಸಕರಾಗಿದ್ದ ಸಿಟಿ ರವಿ ಅವರಿಗೆ ಮನವಿ ಮಾಡಿದ್ದು ಆಗ 80 ಲಕ್ಷ ಹಣ ಬಿಡುಗಡೆ ಮಾಡಿದ್ದು ನಂತರ ಹಿರೇಮಗಳೂರಿನವರೇ ಆದ ಶಾಸಕ ಎಚ್.ಡಿ. ತಮ್ಮಯ್ಯನವರು ದೇವಾಲಯದ ಅಭಿವೃದ್ಧಿಗೆ 1 ಕೋಟಿ ರು ಹಣ ಬಿಡುಗಡೆ ಮಾಡಿಸಿದ್ದು ದೇವಾಲಯದ ನವೀಕರಣಕ್ಕೆ ಇಂದು ಚಾಲನೆ ನೀಡಿದರು. शुभयोग शुभकरण एवं गुण विशेषण विशिष्टायाम् अस्यां शुभरितो तस्या तस्याः सकुटुंब वर्गस्य क्षेमस्थैर्यवीर विजयापिजय आयुरारोग्य ऐश्वर्य सकल ऐश्वर्य अष्टैश्वर्य भोगैश्वर्य सिद्ध्यर्थं धर्मार्थ काम मोक्ष चतुर्विध फल पुरुषार्थः शरीर वर्तमान वर्तिष्यमान आगामि सकल दुष्टारिष्ट पीडाम् अष्टावतावरं कुतपूजनं द्रव्याणि आत्मानंद संपोक्षि हेतु. ವಿಧಾನ ಪರಿಷತ್ ಸದಸ್ಯರಾದ ಸಿಟಿ ರವಿ ಅವರು ಮಾತನಾಡಿ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರೋ ಎಂಬ ನಾಣ್ಣುಡಿಯಂತೆ ಊರಿಗೆ ಅವಶ್ಯಕವಿರುವುದನ್ನು ನಾವು ಮಾಡಲು ಸಿದ್ಧರಿದ್ದು ಅಧಿಕಾರದಲ್ಲಿರಲಿ ಇಲ್ಲದೇ ಇರಲಿ ಮಾತು ಕೊಟ್ಟಂತೆ ನಡೆದು ದೇವಾಲಯ ಪುನರ್ ನವೀಕರಣಕ್ಕೆ ತಮ್ಮ ಕೈಲಾದ ಸೇವೆ ಮಾಡಿದ್ದೇವೆ ಎಂದು ಮಾತನಾಡಿದರು. ಅಲ್ಲಿ ದೇವರು ಮಾಡಿಸ್ಕೋಬೇಕು ಅಂತ ಬರೆದಿರ್ತಾನೋ ಅದು ಅವನು ಮಾಡಿಸ್ತಾನೆ. ನಮ್ಮೇನು ಅಂದರೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರುವನ್ನೋ ನಾಣ್ಣುಡಿಯಂತೆ ನೀವು ಕೊಟ್ಟ ಅಧಿಕಾರದ ಸದ್ಬಳಕೆ ಮಾಡಿ ಊರಿಗೆ ಒಳ್ಳೆ ಕೆಲಸ ಮಾಡೋದನ್ನು ಅಷ್ಟೇ ನಮ್ಮ ಜವಾಬ್ದಾರಿ. ಯಾಕೆಂದ್ರೆ ನಮ್ಮ ಅಧಿಕಾರ ಅನ್ನೋದು ಯಾವತ್ತೂ ಶಾಶ್ವತ ಅಲ್ಲ. ನಾವೇ ಶಾಶ್ವತ ಅಲ್ಲ ಅಂದಾಗ ನಮ್ಮ ಅಧಿಕಾರ ಶಾಶ್ವತನ? ಹುಟ್ಟು ಅದು ನಮ್ಮ ಕೈಲಿಲ್ಲ. ಹುಟ್ಟು ನಾವು ಇಲ್ಲೇ ಹುಟ್ಟಬೇಕು ಅಂತೇನಾದ್ರು ನಾವು ಇಂಥವ್ರ ಮನೇಲೇ ಹುಟ್ಟಬೇಕು, ಇಂಥ ಜಾತಿಲೇ ಹುಟ್ಟಬೇಕು ಅಂತೇನಾದ್ರು ಸಾಧ್ಯ ಇದೆಯಾ? ದೇವರು ನಿಶ್ಚಯ ಮಾಡಿರ್ತಾನೆ ಎಲ್ಲಿ ಹುಟ್ಟಬೇಕು ಏನು ಅಂಥೇಳಿ. ಮರಣ ಅದು ನಮ್ಮ ಕೈಲಿಲ್ಲ. ಇಂಥ ದಿನಲೇ ಸಾಯಬೇಕು, ಹೀಗೇ ಸಾಯಬೇಕು, ಅದು ನಮ್ಮ ಕೈಲಿಲ್ಲ. ಸಾವು ಯಾವ ಗಳಿಗೆನಲ್ಲಿ ಯಾವ ರೂಪದಲ್ಲಿ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ. ಇವೆರಡೂ ಹುಟ್ಟಿದ ಮನುಷ್ಯನಿಗೆ ಸಾವು ಶಾಶ್ವತ, ಅದನ್ನ ಯಾರೂ ಕೂಡ ತಪ್ಸೋಕ್ಕಾಗಲ್ಲ. ದೇವರು ಅವತಾರ ಎತ್ತಿದ ದೇವರು ಕೂಡ ಅವನು ಸಮಾಪ್ತನಾಗಿದ್ದಾನೆ. ಅವನು ಅಂತ್ಯ ಸಾವಿನ ಮೂಲಕನೇ ಆಗಿರೋದು. ನೀವು ಯಾರನ್ನು ಬೇಕಾದ್ರೂ ತಗೊಳ್ಳಿ, ರಾಮ, ಕೃಷ್ಣ, ಪರಶುರಾಮನಿಂದ ಮೊದಲುಗೊಂಡು ಮಹಮ್ಮದ್ ಪೈಗಂಬರ್ವರೆಗೂ ಯೇಸು ಕೃಷ್ಣನವ್ರಿಗೆ ತಗೊಂಡ್ರು ಕೂಡ ಹುಟ್ಟಿದ ಮನುಷ್ಯನಿಗೆ ಸಾವಿದೆ, ಹುಟ್ಟದೇ ಇದ್ದವರಿಗೆ ಮಾತ್ರ ಸಾವಿಲ್ಲ. ಶಾಸಕ ಎಚ್.ಡಿ. ತಮ್ಮಯ್ಯನವರು ಮಾತನಾಡಿ ನಾವು ಒಗ್ಗಟ್ಟಾಗಿ ನಮ್ಮ ಊರಿನ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡುತ್ತಿದ್ದು ನಾವು ಹುಟ್ಟಿ ಬೆಳೆದ ಊರಿನ ಹಾಗೂ ತಾಯಿ ಆಶೀರ್ವಾದದಿಂದ ನಾನು ಶಾಸಕನಾಗಿದ್ದು ತಾಯಿಯ ಸೇವೆಗೆ ಸದಾ ಸಿದ್ಧನಿದ್ದೇನೆ ಎಂದು ಹೇಳಿದರು. ಏನು ಹಿಂದೆ 2022ರಲ್ಲಿ ನೋಡಿ, ಯಾವತ್ತೂ ಗುಣಕ್ಕೆ ಮತ್ಸರ ಇರಲ್ಲಂತೆ. ಯಾರ್ಯಾರು ಏನೇನು ಮಾಡಿರ್ತಾರೆ ಅದನ್ನು ಹೇಳಿದ್ರೆ ತಪ್ಪೇನಿಲ್ಲ. ಯಾಕೆ ಅಂತ ಹೇಳಿದ್ರೆ ಗುಣಕ್ಕೆ ಮತ್ಸರ ಇಲ್ಲ. ಎಲ್ಲರೂ ಅವರವ್ರ ಕಾಲದಲ್ಲಿ ಏನೇನು ಮಾಡಿರ್ತಾರೆ ಅದನ್ನು ಹೇಳೋದ್ರಲ್ಲಿ ತಪ್ಪೇನಿಲ್ಲ. ಅದನ್ನು ಈಗಾಗಲೇ ಸಿಟಿ ರವಿ ಅವರು ಅವಧಿನಲ್ಲಿ ಏನೇನು ಮಾಡಿದ್ರು ಅದನ್ನೆಲ್ಲದನ್ನು ಹೇಳಿದ್ದಾರೆ. ಹಾಗಾಗಿ ಅದನ್ನು ಮುಂದುವರ್ಸ್ಕೊಂಡು ಹೋಗೋ ಕೆಲಸವನ್ನು ಅವ್ರೇನು ಇವತ್ತು ಹೇಳಿದ್ದಾರೆ. ಅವರು ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ, ನಾನು ವಿಧಾನಸಭಾ ಸದಸ್ಯರಾಗಿದ್ದೀನಿ, ಇಬ್ಬರು ಶಾಸಕರಾಗೇ ಇದ್ದೀವಿ. ಅಭಿವೃದ್ಧಿ ದೃಷ್ಟಿನಲ್ಲಿ ನೀರಿನ ವಿಚಾರದಲ್ಲಿ ಯಾವುದೇ ವಿಚಾರದಲ್ಲೂ ನಾವು ಹಿಂದಿನಿಂದನೂ ಜೊತೆಲಿದ್ದವ್ರೆ. ಈಗ ಪಕ್ಷದಲ್ಲಿ ಬೇರೆ ಬೇರೆ ಆದ್ರೂ ಅಭಿವೃದ್ಧಿ ವಿಷಯ ಮತ್ತೆ ಕ್ಷೇತ್ರದ ರೈತರ ವಿಚಾರದಲ್ಲಿ ನಾವು ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ ಅನ್ನೋದನ್ನ ಇಬ್ಬರು ಒಟ್ಟಾಗಿ ಹೇಳಿದ್ದೀವಿ, ಒಟ್ಟಾಗಿ ಮಾಡ್ತಾ ಇದ್ದೀವಿ. ಹಾಗಾಗಿ ಯಾರ್ಯಾರ ಅವಧಿನಲ್ಲಿ ಯಾರ್ಯಾರ ಸರ್ಕಾರದಲ್ಲಿ ಏನೇನು ಆಗ್ಬೇಕು ಅಂತಿರುತ್ತೆ ಅದನ್ನು ಮಾಡಿಸೋದನ್ನು ಯಾರೂ ತಪ್ಪಿಸೋಕ್ಕಾಗಲ್ಲ. ಅದರಲ್ಲಿ ನಮ್ಮ ಹಿರೇಮಗಳೂರಿಗೆ ಬಹುಶಃ ಅತಿ ಹೆಚ್ಚು ಅನುದಾನವನ್ನು ಕೊಟ್ಟಿದ್ದಾರೆ. ಅದರಲ್ಲೇನು ಮಾತಿಲ್ಲ, ಸರ್ಕಾರದಿಂದ ತಂದಿದ್ದಾರೆ. ಅದನ್ನ ಮುಂದುವರಿಸಿಕೊಂಡು ಹೋಗುವಂತ ಕೆಲಸ ಮಾತ್ರ ನಾನು ಮಾಡ್ತಾ ಇರೋದು. ನಗರಸಭೆ ಅಧ್ಯಕ್ಷರಾದ ಸುಜಾತಾ ಶಿವಕುಮಾರ್ ಅವರು ಮಾತನಾಡಿ ಗ್ರಾಮ ದೇವತೆ ಮುತ್ತಿನಮ್ಮನವರ ಆಶೀರ್ವಾದದಿಂದ ಗ್ರಾಮವು ಸುಭಿಕ್ಷವಾಗಿದ್ದು ನಗರಸಭೆಯಿಂದ ನಾವುಗಳು ಸಾಧ್ಯವಾದಷ್ಟು ಅನುಕೂಲ ಮಾಡಿಕೊಡುತ್ತೇವೆ ಎಂದು ಹೇಳಿದರು. ಮುತ್ತಿನಮ್ಮನ ದೇವಸ್ಥಾನದ ಶಂಕುಸ್ಥಾಪನೆ ಇದೆ. ಅದು ತುಂಬ ಹಳೆಯ ಕಾಲದ ದೇವತೆ, ದೈವಶಕ್ತಿ ಹಾಗೆ ಉಳಿಸ್ಕೊಳ್ಳಿಕ್ಕೋಸ್ಕರ ಹೊಸ ದೇವಸ್ಥಾನನ ಕಟ್ಟಿ ನಿರ್ಮಾಣ ಮಾಡಬೇಕು ಅಂತ ಒಂದು
ಒಳ್ಳೆ ಕಾರ್ಯಕ್ಕೆ ಕೈ ಹಾಕ್ತಾ ಇದ್ದಾರೆ ಗ್ರಾಮಸ್ಥರೆಲ್ಲ. ನಾವುಗಳು ಸಹ ಒಂದು ಸಮಾಜದಲ್ಲಿ ಉನ್ನತವಾದ ಸ್ಥಾನದಲ್ಲಿದ್ದೀವಿ. ನಮ್ಮ ತಮ್ಮಯ್ಯನವರು ಕಾಂಗ್ರೆಸ್ ಸರ್ಕಾರದಲ್ಲಿದ್ದಾರೆ. ಮುಜರಾಯಿಯಿಂದ ಹೆಚ್ಚಿನ ಹಣನ ಸ್ಯಾಂಕ್ಷನ್ ಮಾಡಿಸಿ ಕೊಡಬೇಕು. ನಮ್ಮ ಕೈಯಲ್ಲಿ ಏನಾಗುತ್ತೋ ಅದನ್ನು ನಾವು ನಿಮಗೆ ಸಾಥ್ ಕೊಡ್ಕೊಂಡು ಬರ್ತೀವಿ ಅಂತ ಹೇಳಿ ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಧನ್ಯವಾದಗಳು. ಕನ್ನಡ ಪೂಜಾರಿ ಹಿರೇಮಗಳೂರು ಕಣ್ಣನ್ರವರು ಮಾತನಾಡಿ, ನಮ್ಮ ಬದುಕಿನಲ್ಲಿ ಬಹಳಷ್ಟು ಸಂಪಾದನೆ ಮಾಡುತ್ತೇವೆ. ಅದರಲ್ಲಿ ಸಾಧ್ಯವಾದಷ್ಟು ಧರ್ಮ ಕಾರ್ಯಕ್ಕೆ ವಿನಿಯೋಗಿಸಿದ್ದಲ್ಲಿ ಸಮಾಜವು ಗ್ರಾಮವು ಅಭಿವೃದ್ಧಿಯಾಗುತ್ತದೆ. ಒಗ್ಗಟ್ಟಾಗಿ ಮಾಡುತ್ತಿರುವ ಕಾರ್ಯ ಯಶಸ್ವಿಯಾಗಲಿ ಎಂದು ಹಾರೈಸಿ ಮಾತನಾಡಿದರು. ಸಂತೋಷ ಅಂತ ಹೇಳಿದರೆ, ಈಗ ತಮ್ಮಯ್ಯನವರು ಅಮೆರಿಕದಿಂದ ಯಾಕೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅಂದರೆ ನೇರವಾಗಿ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಾವು ಯಾರ ಕಾಲರನ್ನು ಹಿಡ್ಕೊಂಡು ದಮ್ಮಯ್ಯ ಅಂತ ಕೇಳಬೇಕಾದಿಲ್ಲ. ಅಮೆರಿಕದ ಡಾಲರ್ ಎಲ್ಲ ತಮ್ಮಯ್ಯ ಇಲ್ಲಿ ದೇವಾಲಯಕ್ಕೆ ಕೊಡುವುದರ ಮೂಲಕ ಇಂತಹ ಕಾರ್ಯಕ್ರಮವನ್ನು ಅಭಿವೃದ್ಧಿಗೊಳಿಸೋದರಲ್ಲಿ ಕಣ್ಣೆರಡು ನೋಟ ಒಂದೇ, ಕಿವಿ ಎರಡು ಶ್ರವಣ ಒಂದೇ, ಕೊಳ್ಳ ಎರಡು ಉಸಿರೊಂದೇ, ತುಟಿ ಎರಡು ದನಿ ಒಂದೇ, ಕಾಲೆರಡು ಕಾರ್ಯ ಒಂದೇ, ಶ್ವಾಸವೆರಡು ವಿಶ್ವಾಸ ಒಂದೇ ಅನ್ನುವ ರೀತಿಯಲ್ಲಿ ಅವರಿಬ್ಬರೂ ಕೂಡ ಇದಕ್ಕೆ ಸಂಕಲ್ಪಿಸಿ ಭೂಮಿ ಪೂಜೆ ಮಾಡಿದ್ದಾರೆ. ನಿಮ್ಮೆಲ್ಲರ ಒಂದು ಸಹಕಾರ ಸಹಭಾಗಿತ್ವದಿಂದ ಈ ಕಾರ್ಯ ಶೀಘ್ರವಾಗಿ ನೆರವೇರಲಿ ಅಂತೇಳಿ ಆ ಮುತ್ತಿನಮ್ಮನ ಕೃಪೆಯಲ್ಲಿ ಮತ್ತು ವಿಘ್ನವೇ ಬಾರರಾಗಿ ಗಣೇಶನ ಮುಂದೆ ಕುಳಿತಿದ್ದೀವಲ್ಲ ಅವನ ಒಂದು ಕೃಪೆಯಲ್ಲಿ ಸಾಗರಿಂತ ಪ್ರಾರ್ಥಿಸಿ ಇವತ್ತು ಸಿದ್ದನಕಟ್ಟೆಯಲ್ಲಿ ಗಣಪತಿಯನ್ನು ಕುಳ್ಳರಿಸುವುದರ ಮೂಲಕ ಚಿಕ್ಕಮಗಳೂರು ಜನಗಳನ್ನೆಲ್ಲ ಇತ್ತ ಕಡೆ ಆಕರ್ಷಿಸಿಕೊಂಡಿದೆ. ಹಾಗೆ ಆ ಥರದ ಎಲ್ಲ ದೇವಾಲಯಗಳು ಕೂಡ ಸಾರ್ವಜನಿಕರ ಸ್ವತ್ತಾಗಿ ವಿಜೃಂಭಿಸುವ ಹಾಗೆ ನಮ್ಮೆಲ್ಲರಿಗೂ ಆ ಥರದ ಒಂದು ಬುದ್ಧಿ ಪ್ರಚೋದನೆ ಆಗಲಿ ಅಂತ ಹೇಳಿ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತಿದ್ದೇನೆ. ನಮಸ್ಕಾರ. ನಗರಸಭೆ ಮಾಜಿ ಸದಸ್ಯರಾದ ಜಾನಯ್ಯ, ಜಗದೀಶ್, ಹಿರೇಮಗಳೂರು ರಾಮಚಂದ್ರ ಮಾತನಾಡಿ, ದೇವಾಲಯದ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿದರು. ಯಾಕೆಂದರೆ ಆ ದಿನ ಮುತ್ತಿನಮ್ಮ ದೇವಸ್ಥಾನಕ್ಕೆ ನೀವು ಅಡಿಗಲ್ ಹಾಕಿ ನಾ ಮುಂದಿರ್ತೀನಿ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಆ ದಿನ ತಮ್ಮಯ್ಯನವರು ಕೂಡ ಬಂದಿದ್ದರು. ಬಂದಾಗ ಅವರು ನಾವು ಜೊತೆಗಿದ್ದಾಗ ನೀವೆಲ್ಲ ಸೇರಿ ಈ ದೇವಸ್ಥಾನವನ್ನು ಮಾಡೋಣ ಅಂತ ಹೇಳಿದಾಗ ನಾವು ಸಿಟಿದವರಿಗೆ ನಾನು ನನ್ನ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಜೊತೆಗೆ ಈಗ ಬಂದಿರತಕ್ಕಂಥ HD ತಮ್ಮಯ್ಯನವರು ನಮ್ಮೂರಿನವರೇ, ನನ್ನ ಸ್ನೇಹಿತರೆ, ನಮ್ಮೂರಿಗೆ ಒಂದು ಗೌರವವನ್ನು ತಂದುಕೊಟ್ಟಿದ್ದಾರೆ. ಹಾಗಾಗಿ ಅವರಿಗೂ ನಾನು ಈ ದಿನ ನನ್ನ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ವಿಚಾರಾಚಾರದಲ್ಲಿ ಹೇಳ್ತಿರ್ತಾರೆ, ಮಡಿ ಹುಟ್ಟರೆ ಸಾಲದು ಗುಡಿಯನ್ನು ಕಟ್ಟಿ ತೋರಿಸಬೇಕು ಅಂತೇಳಿ. ಮಡಿ ಹುಟ್ಟರೆ ಸಾಲದು ಗುಡಿಯನ್ನು ಕಟ್ಟಿ ತೋರಿಸಬೇಕು. ಗ್ರಾಮ ದೇವತೆ ಆದಂಥ ಇತಿಹಾಸದ ಮುಳ್ಳಯ್ಯನಗಿರಿ ಸ್ಥಾನ ಪಡೆದಂಥ ಮುತ್ತಿನಮ್ಮ, ದಂಡಿನಮ್ಮ, ಚಿಕ್ಕಮ್ಮ ದೇವಾಲಯ, ಲೋಕದ ಮಾರಿ, ಕೆಂಚಲಯ್ಯ ಅಂತೇಳಿ ನಮ್ಮಲ್ಲಿ ಈ ಇತಿಹಾಸ ಸಾರಿದೆ. ಆ ದೇಗುಲದ ನಾವ್ಯಾರೂ ಹುಟ್ಟಿಲ್ಲ, ನಮ್ಮ ಅಪ್ಪ ಅಜ್ಜಿಗಳು ಮುತ್ತಜ್ಜಿಗಳಿಗೂ ಗೊತ್ತಿಲ್ಲ. 500-600 ವರ್ಷದ ಇತಿಹಾಸ ದೇವಸ್ಥಾನ ಅಂತೇಳಿ ಗುಡಿ ಕಟ್ತಕ್ಕಂಥ ಒಬ್ಬರು ಪುಣ್ಯಾತ್ಮ ಕಾಂಟ್ರಾಕ್ಟ್ ವಹಿಸ್ಕೊಂಡ್ರ ಅಂತ ಹೇಳಿದರು. ಇದು ಯಾರಿಗೂ ಗೊತ್ತಿಲ್ಲ. ಈ ದೇವಸ್ಥಾನ ಹೆಚ್ಚು ಕಮ್ಮಿ 600 ವರ್ಷ ದಾಟಿಗೆ ಬೈದು ಇದ್ರ ಇತಿಹಾಸ ತಿಳಿಯಕ್ಕೆ ಆಗೋದಿಲ್ಲ ಅಂತ ಹೇಳಿದರು. ಅಂತ ಆ ಕಾಲದಲ್ಲಿ ಆ ಕಲ್ಲಲ್ಲಿ ಅಂಥ ಪುಣ್ಯಾತ್ಮರು ಅಸ್ಪೃಶ್ಯತೆ ಕಾಲದಲ್ಲಿ ಉತ್ತಮವಾದ ಕಲ್ಲಲ್ಲಿ ಗುಡಿಯನ್ನು ಕಟ್ಟಿದ್ರು. ಅವರು ನಿನ್ನಂಥ ಪುಣ್ಯಾತ್ಮರು, ಅವ್ರನ್ನೂ ಕೂಡ ನಾವು ಈ ಸಮಯದಲ್ಲಿ ನೆನಪು ಮಾಡ್ಕೋಬೇಕು. ಹೇಳಿದ್ದು ಅದು ಇವತ್ತು ನಡೀತಾ ಇದೆ ಅಂತ ನಾನು ಮುಂದೆ ಹೇಳೋಕ್ಕೆ ಭಾಳ ಸಂತೋಷವಾಗಿ ಆನಂದ ಭಾಷವಾಗಿ ಹೇಳ್ತೀನಿ. ನೀವಿಬ್ಬರು ಸೇರಿ ಇದು ಮುಗಿಸ್ಕೊಡಿ, ಯಾವತ್ತೂ ನಿಮಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ನಾನು ಈ ಸಂದರ್ಭದಲ್ಲಿ ಮಾತಾಡೋಕ್ಕೆ ಇಷ್ಟಪಟ್ಟೆ. ಕಾರ್ಯಕ್ರಮದಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ನಯಾಜ್ ಅಹಮದ್, ಕೋಟೆ ರಂಗನಾಥ್, ಕಾಂಗ್ರೆಸ್ ಮುಖಂಡರಾದ ವಿಜಯ್ ಕುಮಾರ್, ನಾರಾಯಣ, ಬಸವರಾಜು, ಸಫಾಯಿ ಕರ್ಮಚಾರಿ ನಿಗಮದ ಮಾಜಿ ಅಧ್ಯಕ್ಷರಾದ ಕುರುವಂಗಿ ವೆಂಕಟೇಶ್, ಹಿರೇಮಗಳೂರು ಪುಟ್ಟಸ್ವಾಮಿ, ಸಂಜಯ್, ಚಂದ್ರಯ್ಯ, ಕುಮಾರ್, ಹಂಪಯ್ಯ ಮುಂತಾದವರು ಉಪಸ್ಥಿತರಿದ್ದರು.